ಮಾಡಲ್ ಸರ್, ಯಾವ ವರ್ಷ ಇದು ಸರ್? 18-19 ರಿಜಿಸ್ಟ್ರೇಷನ್ ಸರ್. ಸೇಮ್ ಸಿಂಗಲ್ ಓನರ್ ಗಾಡಿ, ಒಂದೇ ಓನರ್, 2 ಗಾಡಿನೂ ಸರ್. ಅದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತಾರಲ್ವಾ? 6 ತಿಂಗಳು ಐತೆ ಡಾಕ್ಯುಮೆಂಟ್ಸು ಸರ್. ಟಾಟಾ ಕಂಪ್ನಿಯಿಂದ 2018-19 ರಿಜಿಸ್ಟ್ರೇಷನ್ ಸರ್. ಸಿಂಗಲ್ ಓನರು. 15 ಲಕ್ಷ ಹೇಳ್ತಾರೆ ಸರ್ ಅಲ್ವಾ? ಹೌದು ಸರ್, ನೆಗೋಷಿಯಬಲ್. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ, ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. Heavy commercial vehicles, goods vehicle, tipper trucks, Bharat Benz, Tata, only at Tawakal Auto Consultants. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಕಮರ್ಷಿಯಲ್ ಗೂಡ್ಸು ಮತ್ತು ಟಿಪ್ಪರ್ ಟ್ರಕ್ಸ್, ದೊಡ್ಡ ದೊಡ್ಡ ಟ್ರಕ್ಸ್ ಎಲ್ಲ ಡೀಲ್ ಮಾಡ್ತಾರೆ. ಡೀಲರ್ಶಿಪ್ ಹೆಸರು ಮತ್ತು ಲೊಕೇಶನ್ ಹೇಳಿ ಸರ್. ಸರ್, ನಮ್ಮದು ತವಕ್ಕಲ್ ಆಟೋ ಲಿಂಕ್ಸ್ ಮೈಸೂರು ಅಂತ ಸರ್. ಹಾಂ ಸರ್, ಇದು ಲೊಕೇಟ್ ಆಗಿರೋದು ಮೈಸೂರು ಹಳ್ಳಿಗೆಸರೆಯಲ್ಲಿ. ಸರ್ವಿಸ್ ರೋಡಿಂದ ಬರೀ 700 ಮೀಟ್ರಿಗೆ ನಮ್ಮ ಆಫೀಸ್ ಸಿಗ್ಬಿಡ್ತದೆ ಸರ್. ಓಕೆ, ನೋಡಿ ಲ್ಯಾಂಡ್ ಮಾರ್ಕ್ ಸೂಪರ್ ಬಾಂಡ್ ಸರ್. ಓಕೆ, ಗ್ರೇಟ್. ಲ್ಯಾಂಡ್ ಮಾರ್ಕ್ ಹೇಳಿದ್ದಾರೆ. ನಮ್ಮ ರಿಂಗ್ ರೋಡಲ್ಲಿಂದ ನೀವು ಬರ್ತಾರೆ ಎಕ್ಸ್ಪ್ರೆಸ್ ವೇಲಿಂದ ಬರೀ 700 ಮೀಟರ್ಸ್ ಫ್ರಮ್ ದ ಮೇನ್ ರಿಂಗ್ ರೋಡಲ್ಲಿಂದ. ಮತ್ತು ಸರ್, ನೀವು ಎಷ್ಟು ವರ್ಷನ ಈ ಡೀಲರ್ಶಿಪ್ ನಡ್ಕೊಂಡು? ಸರ್, ಇದು ನಾವು 20 to 25 ಇಯರ್ಸ್ ಆಯಿತು ಸರ್ ನಾವು ಸ್ಟಾರ್ಟ್ ಮಾಡಿದ್ದು. ಓ ಗ್ರೇಟ್. 25 ವರ್ಷ ಎಕ್ಸ್ಪೀರಿಯನ್ಸ್ ಐತೆ ಸರ್. ಈ ಹೆವಿ ವೆಹಿಕಲ್ಸ್, ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ನೀವು ಡೀಲ್ ಮಾಡ್ತಾ ಇದ್ರೆ. ಈಗ ನಾನು ನೋಡ್ತಾ ಇದ್ದೀನಿ, ಒಂದು ಡೌಟ್ ನನಗೇನಂತ, ನೀವು ಬೇರೆ ಸ್ಟೇಟ್ ರಿಜಿಸ್ಟ್ರೇಷನ್ ಗಾಡಿಗಳು ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಹೆಂಗೆ ಆಗ್ತಾ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್. ಒಂದೇ ದಿವಸಕ್ಕೆ CC ಕೊಡ್ತೀವಿ ಸರ್. ಯಾವ ಊರಿಗೆ ಹೇಳ್ತೀರಾ ಅವ್ರಿಗೆ CC ಕೊಡ್ತೀವಿ. ಇಲ್ಲ ಟ್ರಾನ್ಸ್ಫರ್ ಅಂದರೆ ಒಂದೇ ದಿವಸಕ್ಕೆ ಏನು ಹೇಳ್ತೀರಾ ಅದು ಎಲ್ಲ ಒಂದೇ ದಿವಸಕ್ಕೆ ಮಾಡಿಕೊಡ್ತೀವಿ ಸರ್ ನಮ್ಮ ಹತ್ರ. ಓ ಗ್ರೇಟ್. ಸೊ ಲೋನ್ ಆಪ್ಷನು ಕೊಡ್ತೀವಿ ಸರ್ ನಾವು. ಹಾಂ, ಅವ್ರ ಸಿಬಿಲ್ ಗಿಬಿಲ್ ಎಲ್ಲ ಚೆನ್ನಾಗಿದ್ರೆ 100% ಲೋನ್ ಆಗುತ್ತೆ ಸರ್. ಅದು ಲೋನ್ ಪ್ರಾಸೆಸಿಂಗ್ ಎಷ್ಟು ದಿನ ಸಮಯ ತಗೊಳ್ತೀರಿ ಸರ್? ಸರ್, ಬರೀ ಅವ್ರು ಅವ್ರು 100% ಲೋನ್ ಆಗುತ್ತೆ ಅಂದರೆ ನಾವು ಗಾಡಿ ಕಳಿಸ್ಬಿಡ್ತೀವಿ ಸರ್. ಅವ್ರಿಗೆ ಫೈನಾನ್ಸ್ ಕಡೆಯಿಂದ ನಾವು ಗ್ಯಾರಂಟಿ ಲೆಟರ್ ಇಶ್ಯೂ ಮಾಡ್ಕೋತೀವಿ. ಗ್ಯಾರಂಟಿ ಲೆಟರ್ ಬಂದಿದ ತಕ್ಷಣ ನಾವು ಗಾಡಿ ಕಳಿಸ್ಕೊಡ್ತೀವಿ ಸರ್. ಹೌದಾ? ಓಕೆ. ಯಾಕಂದರೆ ಮೈಸೂರು ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕ ಕಳಿಸ್ಕೊಡ್ತೀವಿ ಸರ್ ಗಾಡಿ. ಅವ್ರು ಬೇರೆ ಊರಿಂದ ಬರ್ತಾರೆ, ಇಲ್ಲಿ ನಿಮ್ಗೊಂದು ಟೋಕನ್ ಅಡ್ವಾನ್ಸ್ ಮಾಡ್ಕೊಳ್ತಾರೆ. ಸೊ ಕೆಲವ್ರು ಕೇಳ್ತಾರೆ ಸರ್, ನಿಮ್ಗೆ ಅಡ್ವಾನ್ಸ್ ಮಾಡಿಬಿಟ್ಟು ಗಾಡಿ ನನ್ನ ಜೊತೆನೇ ತೊಗೊಂಡು ಹೋಗ್ಬೋದಾ ಅಂತ. ಅದು ಹೆಂಗೆ ಸರ್? ಸರ್, ಆ ಥರ ಆಗೋದಿಲ್ಲ. ಈಗ ಕೇಳಿ, ಈಗ ಅಡ್ವಾನ್ಸ್ ಆಗಿ ಅವ್ರು ಏನಾದ್ರು ಫುಲ್ ಕ್ಯಾಶ್ ಆದರೆ ಸರ್ 50,000 1 ಲಕ್ಷ ಹಿಡಿದು ಗಾಡಿ ತಗೋ ಹೋಗ್ಬೋದು ಸರ್. ಓಕೆ. ಇಲ್ಲ ಅವ್ರು ಲೋನ್ ಆಪ್ಷನ್ ಹೋದ್ರೆ ಸರ್, ಅವ್ರು ಏನು ಮಾಡ್ಬೇಕು, ಅಡ್ವಾನ್ಸ್ ಮಾಡ್ಬೇಕು ಸರ್. ಅದೇ ದಿವಸ ಅವರು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕ್ಯಾರಿ ಮಾಡ್ಕೊ ಬಂದರೆ ಸರ್, ನಾವು ಇಲ್ಲಿ ಚೆಕ್ ಮಾಡಿಸ್ತೀವಿ ಸರ್. ಅವ್ರ ಸಿಬಿಲ್ನ 100% ಲೋನ್ ಆಗುತ್ತೆ ಅಂದರೆ ನಾವು ವಿಚಾರಿಸ್ತೀವಿ ಎಷ್ಟು ಲಕ್ಷ ತನಕ ಅವ್ರ ಗಾಡಿ. ಒಂದು 20 ಲಕ್ಷ ಗಾಡಿ ಅವ್ರು ತೊಗೊಂಡವ್ರೆ ಅಂದ್ಕೊಳ್ಳಿ. ಆ ಗಾಡಿ ಮಾಡಿದ ಮೇಲೆ ಅವ್ರ ಸಿಬಿಲ್ ಮೇಲೆ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಲೋನ್ ಎಷ್ಟಾಗುತ್ತೆ, 14 ಲಕ್ಷ ಆಗುತ್ತೆ, 15 ಲಕ್ಷ ಆಗುತ್ತೆ, ಎಲ್ಲ ನಾವು ನೋಡ್ಕೋತೀವಿ ಸರ್. ಅದು 15 ಲಕ್ಷ ಆಯಿತು ಅಂತ ತಿಳ್ಕೊಳ್ಳಿ ಸರ್. 15 ಲಕ್ಷ ಹೋಯ್ತಾ ಬಾಕಿ ಅಮೌಂಟ್ ಅವ್ರು ಕೊಟ್ಟು ಫೈನಾನ್ಸ್ ಕಡೆಯಿಂದ ನಮಗೆ ಗ್ಯಾರಂಟಿ ಲೆಟರ್ ಇಶ್ಯೂ ಮಾಡ್ತಾರೆ ನಮ್ಮ ಹೆಸರಿಗೆ. ಎಕ್ಸಾಂಪಲ್ ಫಾರ್ ಫ್ರಮ್ ಚೋಳಾ ಫೈನಾನ್ಸ್ ಟು ಅಂದರೆ ನಾವು ಮೊಹಮ್ಮದ್ ಸಾದಿಕ್ ಅವ್ರಿಗೆ ನಾವು ನಮ್ಮ ಫೈನಾನ್ಸ್ ಕಡೆಯಿಂದ 15 ಲಕ್ಷ ಲೋನ್ ಆಗೈತೆ, ನಾವು ಕೊಡ್ತೀವಿ 100% ಅಂತ ನಾವು ಗ್ಯಾರಂಟಿ ಲೆಟರ್ ಇಶ್ಯೂ ಮಾಡಿದ್ರೆ ಸರ್, ನಾವು ಗಾಡಿ ಕೊಟ್ಬಿಟ್ಟು ಕಳಿಸ್ತೀವಿ ಸರ್. ಓಕೆ. ಸೊ ಡೀಟೇಲಾಗಿ ಹೇಳಿದ್ದಾರೆ. ಒನ್ಸ್ ಅವ್ರಿಗೆ ಗ್ಯಾರಂಟಿ ಲೆಟರ್ ರಿಸೀವ್ ಆಗಿದ ಮೇಲೆ ಗಾಡಿ ರಿಲೀಸ್ ಮಾಡ್ತಾರೆ. ಯಾಕಂದರೆ ಅವ್ರ ಪದಾರ್ಥಕ್ಕೆ ಅವ್ರಿಗೆ ಹಣ ಸಿಗಬೇಕಲ್ಲ, ಅದಕ್ಕೆ ಶ್ಯೂರಿಟಿ ಬೇಕು. ಸೊ ಒನ್ಸ್ ಗ್ಯಾರಂಟಿ ಲೆಟರ್ ರೀಚ್ ಆಗಿದೆ ಅಂತ ಗಾಡಿ ರಿಲೀಸ್ ಮಾಡ್ತಾರೆ. ಓಕೆ, ಗ್ರಾಹಕರೇ ನೋಡ್ಕೊಳ್ಳಿ. ಫೈನಾನ್ಸ್ ನೀವು ಯಾವ ಕಂಪ್ನಿ ಬೇಕೋ ನಿಮ್ಮ ಚಾಯ್ಸು. ಅವ್ರು ನಿಮ್ಮ ಮೇಲೆ ಕಂಪಲ್ ಮಾಡಲ್ಲ. ನೀವು ಯಾವ ಕಂಪ್ನಿಗೆ ಬೇಕಂದ್ರೆ ಅಪ್ಲೈ ಮಾಡಿ ಗಾಡಿ ತೊಗೊಂಡು ಹೋಗಿ. ಓಕೆ ಸರ್, ಎಲ್ಲ ಇಲ್ಲಿ ಫೈನಾನ್ಸ್ ಆಪ್ಷನ್ಸ್ ಅದು ಬೆಸ್ಟ್ ಪ್ರೈಸಲ್ಲಿ ನೀವು ಕೊಡೋ ಗಾಡಿಗಳೆಲ್ಲ ಬೆಸ್ಟ್ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದಾ ಸರ್? ಹೌದು ಸರ್, ಖಂಡಿತ. ಮಾರ್ಕೆಟಿಂದ ನಮ್ಮ ಕಡೆ 50,000 1 ಲಕ್ಷ ಜಾಸ್ತಿನೇ ಸರ್. ಆಮೇಲೆ ನಮ್ಮ ಕಡೆ ಬೈಬ್ಯಾಕ್ ಆಫರ್ ಇರ್ತದೆ ಸರ್. ನಾವು ಏನು ಕಂಡೀಷನ್ನಲ್ಲಿ ಗಾಡಿ ಕೊಡ್ತೀವಿ ಅದೇ ಕಂಡೀಷನ್ನಲ್ಲಿ ಗಾಡಿ ಕೊಟ್ಟರೆ ಸರ್, ಟೈರ್ ಹೋಗಿರ್ತದೆ, ದುಡ್ದಿರ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಆ ಟೈಮ್ನಾಗ 50,000 1 ಲಕ್ಷ ಹಿಡಿದು 42 hours ಒಳಗಡೆ ಪೇಮೆಂಟ್ ರಿಟರ್ನ್ ಹಾಕ್ತೀವಿ ಸರ್. ನಾವು ಆಕ್ಸಿಡೆಂಟ್ ಫ್ರೀ ಇರ್ಬೇಕು ಸರ್. ನಾವು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, ನೋಡಿ ಒಂದು ಫೆಸಿಲಿಟಿ ನಿಮ್ಗೆ ಕೊಡ್ತಾರೆ, ಬೈ ಬ್ಯಾಕ್ ಆಫರ್. ನೀವು ಗಾಡಿ ತಗೊಂಡ್ರೆ ಸುಮಾರು ತಿಂಗಳು ನೀವು ಯೂಸ್ ಮಾಡ್ತೀರ ಬಿಸ್ನೆಸ್ಸಲ್ಲಿ. ಏನೋ ನಿಮ್ಮ ಬಿಸ್ನೆಸ್ ಹೆಚ್ಚು ಕಡಿಮೆ ಆಯ್ತು, ಗಾಡಿ ವಾಪಸ್ ಕೊಡಬೇಕಂದ್ರೆ ನೀವು ಎಲ್ಲಿ ಹೋಗಾಗ ಸೇಲ್ಗೆ ಏನೋ ಟೆನ್ಷನ್ ಇಲ್ಲ, ಇವರೇ ತಗೊಳ್ತಾರೆ. ಹೌದು ಸರ್. ಓಕೆ ಸರ್, ತುಂಬ ಫೆಸಿಲಿಟೀಸ್ ಅಡ್ವಾಂಟೇಜಸ್ ಎಲ್ಲ ಇದೆ ನಿಮ್ಮ ಜೊತೆ ಗಾಡಿ ತಗೊಳ್ಳಲ್ಲ. ಈಗ ಪ್ರೆಸೆಂಟ್ ಸ್ಟಾಕ್ ಇರೋ ಗಾಡಿಗಳು ನಮ್ಮ ಗ್ರಾಹಕರಿಗೆ ತೋರಿಸ್ಲಾ ಸರ್? ಬನ್ನಿ ಸರ್. ಆಯ್ತು ಸರ್, ಬನ್ನಿ, ನಡೀರಿ ತೋರಿಸ್ತೀವಿ ಸರ್. ನಮಸ್ತೆ ಸರ್. ಸರ್, ನಿಮ್ಮ ಡೀಲರ್ಶಿಪ್ ಹೆಸರು, ಲೊಕೇಶನ್ ಹೇಳಿ ಸರ್? ತವಕ್ಕಲ್ ಆಟೋ ಲಿಂಕ್ಸ್ ಮೈಸೂರು ಅಂತ. ಮೈಸೂರಿನಲ್ಲಿ ಪ್ರಾಪರ್ ಲೊಕೇಶನ್ ಆಗಿರೋದು.
ಸರ್ ಈಗ ಮುಂದೆ ನೋಡ್ತಾನೆ ಎಲ್ಲ ಟಿಪ್ಪರ್ ಟ್ರಕ್ಸ್ ಎಲ್ಲ ಐತೆ, ಎಲ್ಲ ಟಿಪ್ಪರ್ ಟ್ರಕ್ಸ್ ಹೆವಿ ಟ್ರಕ್ಸ್ ಎಲ್ಲ ಸಿಗ್ತಾ ನಿಮ್ಮ ಜೊತೆ? ಹೌದು ಸರ್, ನಮ್ಮ ಕಡೆ ಮಿನಿ ಗಾಡಿಯಿಂದ ಹಿಡಿದು 16 ವೀಲ್ ತನಕನೂ ನಮ್ಮ ಕಡೆ ಟಿಪ್ಪರ್ ಸಿಗ್ತದೆ ಸರ್. ಓಕೆ, ಗ್ರೇಟ್ ಸರ್. ಮೊದಲನೇ ಈ ಗಾಡಿ ಭಾರತ್ ಬೆನ್ಸ್ ಕಂಪ್ನಿನ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2015 ಮಾಡಲು, ಸಿಂಗಲ್ ಓನರು. ಇದಕ್ಕೆ ಬಂದ್ಬಿಟ್ಟು BS6 ಶೇಪ್ ಇರೋದು ಈ ಗಾಡಿಗೆ. ಬರೀ 3.5 ಲಕ್ಷ ಕಿಲೋಮೀಟ್ರ್ ಓಡೈತೆ. ಹೊಸ ಬಕೆಟ್ ಹಾಕಿದ್ದೀವಿ. 80% ಟೈರ್ ಐತೆ ಹಿಂದ್ಗಡಿಕೆ, ಮುಂದ್ಗಡೆ 40% ಟೈರ್ ಐತೆ ಸರ್. ಏನು ಸರ್ ಬೆಲೆ ಹೇಳ್ತೀರಾ? ಸರ್ 20 ಲಕ್ಷ ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಹೆಚ್ಚು ಕಡಿಮೆ ಆಗ್ಬೋದು? ಹೌದು ಸರ್, ಒಂದು 15 ಲಕ್ಷ ಲೋನೇ ಆಗ್ಬಿಡ್ತದೆ ಸರ್ ಗಾಡಿಗಿದು. ಓಕೆ, ನೋಡಿ ಗಾಡಿ ಬಂದು 20 ಲಕ್ಷ ಹೇಳ್ತಾರೆ, ಸುಮಾರು ಒಂದು 15 ಲಕ್ಷಕ್ಕೆ ನಿಮಗೆ ಲೋನೇ ಆಗುತ್ತೆ. ಭಾರತ್ ಬೆನ್ಸ್ನ ಟಿಪ್ಪರ್ ಟ್ರಕ್ ನೋಡ್ತಾ ಇದ್ರೆ 6x4 ಏನಂದ್ರೆ BS6 ಶೇಪ್ ಐತೆ. 15 ಮಾಡಲ್ BS3 ಶೇಪ್ ಅಲ್ಲ, BS6 ಶೇಪ್ ಐತೆ. BS3ಗೆ ಈ ತರ ಶೇಪ್ ಬರೋದು. ಓಕೆ, ಇದೆ ನೋಡಿ, ಇದು BS3 ಶೇಪು, ಇದು BS6 ನೋಡಿ. BS6 ಶೇಪ್ ನೋಡಿ ಹೆಂಗೆ ಇದೆ ಗಾಡಿ ಅಂತ. ಲೇಟೆಸ್ಟ್ ಮಾಡೆಲ್ ಶೇಪ್ ಇದು ನೋಡ್ತಾ ಇದೆ ಭಾರತ್ ಬೆನ್ಸ್ದು. 2 ಬ್ಯಾಜ್ ನೋಡ್ತಾ ಇದ್ದಾರೆ, 2523 6x4 ಟಿಪ್ಪರ್. ಒಳಗಡೆ ಡ್ರೈವರ್ಸ್ ಕ್ಯಾಬಿನ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಡ್ರೈವರ್ಸ್ ಕ್ಯಾಬಿನ್ನ ಹೆಂಗೆ ಸೂಪರಾಗಿ ಮೇಂಟೈನ್ ಮಾಡಿದ್ರೆ, ಅಷ್ಟು ಸೂಪರ್ ಇದೆ ಡ್ರೈವರ್ಸ್ ಕ್ಯಾಬಿನ್. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಹೊಸ ಬಕೆಟ್ ಹೊಸದು ಹಾಕಿದ್ದಾರೆ. ಬಾಡಿ ನೋಡಿ ಎಲ್ಲ ಹೊಸದು. 6x4 ಮತ್ತು ಟಯರ್ಸ್ ಕಂಡೀಷನ್ ಕೂಡ ನೋಡ್ಬೋದು, ಎಲ್ಲ ಓಕೆ ಕಂಡೀಷನ್. ಫ್ರಂಟ್ ನೋಡ್ತಾರೆ, ರ್ಯಾಡ್ಸ್ ನೋಡ್ತಾರೆ, ವಿತ್ ಸ್ಟೆಪ್ನಿ ಜೊತೆ ಬರ್ತದೆ ಎಕ್ಸ್ಟ್ರಾ. ಅದು ಕಂಡೀಷನ್ ಕೂಡ ಸೂಪರ್ ಆಗೈತೆ ನೋಡಿ. ಇಲ್ಲಿ ಥ್ರೆಡ್ ಬಟನ್ಸ್ನ ನೋಡಿ ಸೂಪರ್ ಆಗೈತೆ. ಈ ಗಾಡಿ ನೋಡಿ ಟಾಪ್ ಕ್ಲಾಸ್ ಕಂಡೀಷನ್. ಭಾರತ್ ಬೆನ್ಸು BS6 ಶೇಪು, ಸಿಂಗಲ್ ಓನರ್ ಗಾಡಿ. ಮೇನ್ ಥಿಂಗ್ ಸಿಂಗಲ್ ಓನರ್ ಗಾಡಿ ವಿತ್ BS6 ಶೇಪು. 20 ಲಕ್ಷ ಹೇಳ್ತಾರೆ. 20 ಲಕ್ಷ ನಿಮಗೆ ಲೋನ್ ಮಾತ್ರನೇ ಒಂದು 15 ಲಕ್ಷ ಆಗುತ್ತೆ. ಸೊ ನೀವು 5 ಲಕ್ಷ ಕ್ಯಾಶ್ ಕ್ಯಾರಿ ಮಾಡಿ ಗಾಡಿ ಎತ್ಕೊಂಡು ಹೋಗ್ಬೋದು. ಸೂಪರ್ ಆಗಿದೆ ನೋಡಿ, BS6 ಗಾಡಿ ಶೇಪ್ ಅದು. ಓಕೆ, ಸೂಪರ್ ಕಂಡೀಷನ್. ನೆಕ್ಸ್ಟ್ ವೆಹಿಕಲ್ ನೋಡಲ್ಲ. ಭಾರತ್ ಬೆನ್ಸು ಟಿಪ್ಪರ್ ಟ್ರಕ್ಕು ಸರ್ ಡೀಟೇಲ್ಸು. ಸರ್ 2013 ಮಾಡಲು, ಸಿಂಗಲ್ ಓನರು, CC ಬಂದೈತೆ ಸರ್. ಗಾಡಿ ಗುಡ್ ಕಂಡೀಷನ್ ಐತೆ ನೋಡಿ ಸರ್, ನೋಡ್ಬೋದು ನೀವು. A1 ಕ್ವಾಲಿಟಿ ಇದೆ ಸರ್ ಗಾಡಿ. ಓಕೆ, ಗ್ರೇಟ್ 2523 6x4 ಸರ್. ಇದು BS3 ಶೇಪ್ನ ಅದು? ಹೌದು ಸರ್, BS3 ಶೇಪ್ ಇದು. ಸೊ ನೋಡಿ, ಇದು BS3 ಶೇಪ್ ಇದು ಗಾಡಿ. ಸರ್ ಏನು ಸರ್ ಬೆಲೆ ಹೇಳ್ತೀರಾ ಇದಕ್ಕೆ? ಸರ್ ಇದಕ್ಕೆ 15 ಲಕ್ಷ ಹೇಳ್ದೆ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಒಂದು 10 ಲಕ್ಷ ತನಕ ಲೋನ್ ಆಗ್ಬಿಡ್ತದೆ ಸರ್. ಓಕೆ, ಈ ಗಾಡಿನ ರೇಟ್ ಹೇಳ್ಕೊಳ್ಳಿ. 15 ಲಕ್ಷ, ನಿಮಗೆ ಒಂದು 10 ಲಕ್ಷವರೆಗೆ ನಿಮಗೆ ಒಂದು ಲೋನ್ ಆಗ್ಬೋದು. ಮತ್ತು ಇಲ್ಲಿ ನೋಡಿ ಡ್ರೈವರ್ಸ್ ಕ್ಯಾಬಿನ್ ತುಂಬ ನೀಟಾಗಿದೆ. ಹಂಗೆ ನೋಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಡ್ರೈವರ್ಸ್ ಕ್ಯಾಬಿನ್ ಸೂಪರ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಲ್ಲಿ ಎಲ್ಲ ನೋಡ್ಬೋದು, ಇಲ್ಲಿ ಡೋರ್ ಲಾಕ್ ಆದ ಸೀಲ್ ಎಲ್ಲ ನೋಡ್ಬೋದು, ಎಲ್ಲ ಪಕ್ಕ ಒರಿಜಿನಾಲಿಟಿ ಎಲ್ಲ ಐತೆ ಗಾಡಿ. ಸೂಪರ್ ಆಗಿ ಐತೆ ಗಾಡಿ. ಮತ್ತು ಟಯರ್ಸ್ ಕಂಡೀಷನ್ ನೋಡ್ಬೋದು, ಟಯರ್ಸ್ ಕೂಡ ಗುಡ್ ಕಂಡೀಷನ್ ಎಲ್ಲ ಐತೆ. ಮತ್ತು ಇಲ್ಲಿ ನೋಡ್ಬೋದು ಶೋರೂಮ್ ಬಕೆಟ್ ಐತೆ ಸರ್. ಇದು ಶೋರೂಮಿಂದ ಏನು ಬಂದವತ್ತೆ ಅದೇ ಬಕೆಟ್ ಇರೋದು ಇವತ್ತು ತನಕ. ನೋಡಿ ಬಕೆಟು ಏಕ್ದಮ್ ಒರಿಜಿನಲ್ ಬಕೆಟ್ ಏನು ಚೇಂಜ್ ಆಗಿಲ್ಲ. ಶೋರೂಮ್ ಬಕೆಟ್ ವಿತ್ ಶೋರೂಮ್ ಬಕೆಟು. BS3 ಬಾಡಿ ಶೇಪ್, ಡ್ರೈವರ್ಸ್ ಕ್ಯಾಬಿನ್ ನೋಡಿದ್ದೀರಾ. ಟಯರ್ಸ್ ಕೂಡ ನೋಡ್ಬೋದು, ಹಿಂಭಾಗ ರ್ಯಾರ್ 2 ಟಯರ್ಸ್ ನೋಡಿ. ಬಟನ್ಸ್ ಎಲ್ಲ ಅಷ್ಟು ಫ್ರೆಶ್ ಆಗೈತೆ. ಈ ಗಾಡಿಗೆ ನಿಮಗೆ 15 ಲಕ್ಷ ಆಗುತ್ತೆ. 15 ಲಕ್ಷ ಹೇಳ್ತಾರೆ ಸರ್. 15 ನೆಗೋಷಿಯಬಲ್ ಅಲ್ವಾ? ಹೌದು ಸರ್, ನೆಗೋಷಿಯಬಲ್. ಓಕೆ, 15 ಲಕ್ಷ ಹೇಳ್ತಾರೆ. 15 ಲಕ್ಷ 10 ಲಕ್ಷ ಗಂಟೆವರೆಗೆ ನಿಮಗೆ ಬಂದು ಲೋನೇ ಒಂದು 10 ಲಕ್ಷ ಬರೇ ಆಗುತ್ತೆ. ಒಂದು 5 ಲಕ್ಷ ಎತ್ಕೊಂಡು ಬನ್ನಿ. ಇದನ್ನು ಫೈನಲ್ ಅಲ್ಲ, ಆನ್ ಟೇಬಲ್ ಗಾಡಿ ತಗೊಳ್ತೀರಾ, ಆನ್ ಟೇಬಲಲ್ಲೇ ನಿಮಗೆ ಒಂದು ಬೆಸ್ಟ್ ಪ್ರೈಸ್, ಬೆಸ್ಟ್ ಡೀಲ್, ಬೆಸ್ಟ್ ಆಫರಲ್ಲೇ ಕೊಡ್ತಾರೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತಾರಲ್ವಾ? 6 ತಿಂಗಳು ಐತೆ ಡಾಕ್ಯುಮೆಂಟ್ಸು. ಓಕೆ, ನೋಡಿ ಎಲ್ಲ 6 ತಿಂಗಳವರೆಗೆ ನಿಮಗೆ ಡಾಕ್ಯುಮೆಂಟ್ಸ್ ಐತೆ. ಓಕೆ, ನೆಕ್ಸ್ಟ್ ಗಾಡಿ ನೋಡಲ್ಲ. ಭಾರತ್ ಬೆನ್ಸು ಟಿಪ್ಪರ್ ಟ್ರಕ್ ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ 2018 ಮಾಡಲು, 19 ರಿಜಿಸ್ಟ್ರೇಷನು, ಸಿಂಗಲ್ ಓನರು ಸರ್. ಗಾಡಿ ಚೆನ್ನಾಗೈತೆ, ಬರೀ 2.5 ಲಕ್ಷ ಹೊಡೈತೆ ಅಷ್ಟೇ ಸರ್. ಓಕೆ, ಏನು ಸರ್ ರೇಟು? ಸರ್ 28 ಲಕ್ಷ ಹೇಳಿದೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದಕ್ಕೂ ಹೊಸ ಟೈರು, ಹೊಸ ಬಕೆಟು ಸರ್. 25 ಲಕ್ಷ ತನಕ ಲೋನೇ ಮಾಡಿಸ್ಕೊಟ್ಬಿಡ್ತೀವಿ ಸರ್, ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ. ಎಷ್ಟುವರೆ ಲೋನ್ ಆಗ್ಬೋದು ಸರ್? ಸರ್ 25 ಲಕ್ಷ ತನಕ ನಾವೇ ಲೋನ್ ಮಾಡ್ತೀವಿ. ಗ್ರೇಟ್ ನೋಡಿ, 28 ಲಕ್ಷ ಹೇಳ್ತಾರೆ. ಅದನ್ನು ಫೈನಲ್ ಅಲ್ಲ, ನೆಗೋಷಿಯಬಲ್, ಆನ್ ಟೇಬಲ್ ಒಂದು ಬೆಸ್ಟ್ ಪ್ರೈಸ್ ಕೊಡ್ತಾರೆ. 25 ಲಕ್ಷವರೆಗೆ ನಿಮಗೆ ಲೋನ್ ಆಗ್ಬೋದು ಈ ಗಾಡಿಯಲ್ಲಿ. ಭಾರತ್ ಬೆನ್ಸ್ 2523 6x4 ನೋಡಿ, ಸೂಪರ್ ಗಾಡಿ, ಎಕ್ದಮ್ ಸೂಪರ್. ಟಿಪ್ಪರ್ ಟ್ರಕ್ ಭಾರತ್ ಬೆನ್ಸ್ ಗಾಡಿ ತುಂಬ ಬೇಡಿಕೆ ಇರೋ ಡಿಮ್ಯಾಂಡ್ ಇರೋ ಗಾಡಿ ನೋಡಿ. ಸೂಪರ್ ಇದೆ. ಟಯರ್ಸು ಎಲ್ಲ ಸೂಪರ್ ಕಂಡೀಷನ್ ಐತೆ. ಹೊಸ ಟೈರ್ ಹಾಕ್ಕೊಡ್ತೀವಿ. ಓಕೆ, ನಿಮಗೆ ಟಯರ್ಸು ಎಲ್ಲ ಹೊಸದು ಟಯರ್ಸ್ ಮಾಡಿ ಕೊಡ್ತೀನಿ. ತೊಟ್ಟಿ ಹೊಸದು ಮಾಡಿಕೊಡ್ತಾರೆ. ತೊಟ್ಟಿ ಪ್ಲಸ್ ಟಯರ್ಸು ಎಲ್ಲ ಹೊಸದು ಮಾಡಿಕೊಡ್ತಾರೆ. ಪೇಪರು ಫ್ರೆಶ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್. ಓಕೆ ಬಾಯ್. ಸೊ ನೋಡಿ, ಪೇಪರ್ಸ್ ಅಪ್ ಟು ಡೇಟ್ ಪೇಪರ್ಸು, ನಿಮಗೆ ಟಯರ್ಸ್ ಹೊಸದು, ತೊಟ್ಟಿನೂ ಹೊಸದು ನಿಮ್ಗೆ ಮಾಡಿಕೊಡ್ತಾರೆ. ನೋಡಿ ಗಾಡಿ ಸೂಪರ್ ಆಗೈತೆ. 28 ಹೇಳ್ತಾ ಇದ್ದಾರೆ. ಅದನ್ನು ಫೈನಲ್ ಆನ್ ಟೇಬಲಲ್ಲೇ ಗಾಡಿಗೆ ನೀವು ಅಡ್ವಾನ್ಸ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಕೊಡ್ತಾರೆ. 25 ಲಕ್ಷವರೆಗೆ ನಿಮಗೆ ಲೋನೇ ಆಗುತ್ತೆ ಈ ಗಾಡಿಗೆ.
ಟಿಪ್ಪರ್ ಟ್ರಕ್ ಸರ್ ಯಾವ ಮಾಡಲ್ ಸರ್ ಟಾಟಾ ಕಂಪ್ನಿಯಿಂದ? ಸರ್ ಟಾಟಾ ಕಂಪ್ನಿಯಿಂದ 2018-19 ರಿಜಿಸ್ಟ್ರೇಷನ್ ಸರ್, ಸಿಂಗಲ್ ಓನರು, ಬರೀ ನಿಮ್ಗೆ 60,000 ಹೊಡೈತೆ ಸರ್. ಅಷ್ಟೇ ಅಷ್ಟೇ ಸರ್ ಹೊಡೆಯೋದು. ಗ್ರೇಟ್ ಹಾಂ ಸರ್ ಆ್ಯಸ್ ಇಟ್ ಈಸ್ ಕಂಡೀಷನು, ಬೋರ್ಡ್ರಸ್ ಹೊಡೆಯೋರಿಗೆ ಒಳ್ಳೆ ಆಫರ್ ಸರ್. 19 ಲಕ್ಷ ಹೇಳ್ತಿದ್ದೀವಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಎಷ್ಟು ಲೋನ್ ಆಗ್ಬೋದು ಸರ್? ಸರ್ 18 ಲಕ್ಷನೂ ಲೋನ್ ಆಗುತ್ತೆ ಸರ್. ಓಕೆ, ನೀವು ಹೇಳೋದು 19 ಹೇಳ್ತಾ ಇದ್ದೀರಾ ಅಲ್ವಾ? ಹೌದು ಸರ್. ಸೊ 19 lakhs ಹೇಳ್ತಾ ಇದ್ದಾರೆ. ಅದಕ್ಕೆ 19 lakhs ಆಲ್ಮೋಸ್ಟ್ 18 lakhs ವರೆಗೆ ನಿಮ್ಗೆ ಲೋನ್ ಆಗ್ಬೋದು. ಸಿಂಗಲ್ ಓನರ್ ಗಾಡಿ ಇದು. ಹೌದು ಸರ್. ಸಿಂಗಲ್ ಓನರ್ ಗಾಡಿ ಸೂಪರ್ ಟಾಪ್ ಕ್ಲಾಸ್. ಕರ್ನಾಟಕ ಗಿರಿ ನಂಬರ್ ಮಾಡಿಕೊಡ್ತೀವಿ ಸರ್. ಓಕೆ, ನಂಬರ್ ನೋಡಿ ಟಿ ಎನ್ ಇರುತ್ತೆ ನಿಮಗೆ, ಕರ್ನಾಟಕ ನಂಬರ್ ಆಗುತ್ತೆ. ನೀವು ಎಲ್ಲಿ ಯಾವ ರೂಟ್ ಹೋಗಿದ್ರೆ ಆ ಪ್ರಕಾರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ ನಿಮಗೆ. 6x4 2523 ಟಾಟಾ ಮಾಡೆಲ್ ನೋಡಿ, 2523 ಮೋನೋಗ್ರಾಮ್ ನೋಡ್ತಾ ಇದ್ದೀರಾ. ಗಾಡಿ ಏಕ್ದಮ್ ಸಿಂಗಲ್ ಓನರ್ ಗಾಡಿ, BS4 ಗಾಡಿ ಸರ್. ಸಿಂಗಲ್ ಓನರು BS4 ಟಾಟಾ ಗಾಡಿ. ಭಾಳ ಬೇಡಿಕೆ ಇರೋದು BS4 ಗಾಡಿನ, ಭಾಳ ಬೇಡಿಕೆ ಡಿಮ್ಯಾಂಡ್ ಇರೋ ಗಾಡಿ. 19 ಲಕ್ಷ ಹೇಳ್ತಾರೆ. ಗಾಡಿ ಎಕ್ದಮ್ ಅಸೆಟಸ್ ಹೆಂಗೆ ಇದೆ, ವಾಟ್ ಈಸ್ ವಾಟ್ ಈಸ್ ಗೆಟ್ ಹಂಗೆ ತಗೊಂಡು ಹೋಗಿ ಸರ್ ಇರೋದು ಬೋರ್ಡ್ರಸ್ ಹೊಡೆದವ್ರ, ಬೋರ್ಡ್ರಸ್ ಒಳ್ಳೆ ಗಾಡಿ ಸರ್ ಇದು. ಓಕೆ, ಗ್ರೇಟ್ ಬಾಯ್. ನೋಡಿ ಅಸೆಟಸ್ ಹೆಂಗೆ ನೋಡ್ತೀರಾ ಹಂಗೆ ತಗೊಂಡು ಹೋಗಿ, ಸೇಮ್ ಕಂಡೀಷನ್ ಗಾಡಿ ಎತ್ಕೊಂಡು ಹೋಗಿ. 19 ಲಕ್ಷ ನಿಮಗೆ, 19 ಲಕ್ಷ 18 ಲಕ್ಷ ನಿಮಗೆ ಬಂದು ಲೋನ್ ಆಗುತ್ತೆ. 19 ಫೈನಲ್ ನೀವು ಬನ್ನಿ, ಏನೋ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಗಾಡಿ ಟಾಟಾದು ತುಂಬ ಡಿಮ್ಯಾಂಡ್ ಇರೋದು. ಸರ್ ಒಳಗಡೆ ತೋರಿಸ್ತೀನಿ. ಡ್ರೈವರ್ಸ್ ಕ್ಯಾಬಿನ್ ಕೂಡ ನೋಡಲ್ಲ, ನೋಡಿ ಹೆಂಗೆ ಇದೆ ಅಂತ. ಸಿಂಗಲ್ ಓನರ್ ಗಾಡಿ ನೋಡಿ, ಟಾಟಾ ಗಾಡಿ, ಅದನ್ನು ಸಿಂಗಲ್ ಓನರ್ ಗಾಡಿ ನೋಡಿ. ಡ್ರೈವರ್ಸ್ ಕ್ಯಾಬಿನ್ ನೋಡಿ, ಸೂಪರ್ ಕಂಡೀಷನ್ ಇದೆ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ, ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ನೋಡ್ಬೇಕು, ಗಾಡಿ ಏಕ್ದಮ್ ಒರಿಜಿನಲ್ ಗಾಡಿ, ಒರಿಜಿನಲ್ ಗಾಡಿ ಇದು. ಒರಿಜಿನಲ್ ಗಾಡಿಯೇ ಸರ್ ಕೊಡೋದು ನಿಮಗೆ. ನೋಡಿ ಏಕ್ದಮ್ ಒರಿಜಿನಾಲಿಟಿ ಎಲ್ಲ ಐತೆ, ನೋಡ್ಕೊಳ್ಳಿ. ನಿಮ್ಗೆ ಚೇಸಿಸ್ ಕೂಡ ನೋಡ್ಬೋದು, ಟಿಪ್ಪರ್ ಲಿಫ್ಟ್ ಮಾಡಿದ್ದಾರೆ. ಚೇಸಿಸ್ನ ನೋಡಿ, ಏಕ್ದಮ್ ಟಾಪ್ ಕ್ಲಾಸ್ ಕಂಡೀಷನ್ ಚೇಸಿಸ್ ನೋಡಿ. ಹಂಗೆ ಅದು ಏನೋ ಬೆಂಡು ಏನೂ ಇಲ್ಲ. ಚೇಸಿಸ್ ಎಲ್ಲ ಹೆವಿ ಚೇಸಿಸು, ಏಕ್ದಮ್ ಶೋರೂಮ್ ಕಂಡೀಷನ್ ಚೇಸಿಸ್ ನಿಮ್ಗೆ ಸಿಗ್ತಾ ಇದೆ. ಗಾಡಿ ನೋಡಿ ಅಸಿಟಸ್ ಹೆಂಗೆ ನೋಡ್ತಾ ಇದ್ರೆ ಹಂಗೆ ತೊಗೊಂಡೋಗಿ. 19 ಲಕ್ಷ ಸ್ಲೈಟ್ಲಿ ಮಾರ್ಜಿನಲಿ ನೆಗೋಷಿಯಬಲ್. 18 ಲಕ್ಷ ನಿಮಗೆ ಲೋನ್ ಆಗುತ್ತೆ. ಟಾಟಾ ಟಿಪ್ಪರ್ ಟ್ರಕ್ 2523 6x4 ಸರ್ ಡೀಟೇಲ್ಸು. ಸರ್ ಇದು ಸೇಮು, ಸಿಂಗಲ್ ಓನರು, ಅದೇ ಓನರ್ ಗಾಡಿ ಇದೂನು. ಇದು ಸೇಮ್ ಪ್ರೈಸ್ ಸರ್, ಆಸ್ ಇಟ್ ಈಸ್ ಕಂಡೀಷನ್ ನೋಡ್ಕೋಬಹುದು. ಅದು ಸೇಮ್ ಏನ್ ಕಂಡೀಷನ್ ಐತೆ ಅದೇ ಕಂಡೀಷನ್ ಐತೆ ಈ ಗಾಡಿನೂ. ಯಾವ ಮಾಡಲ್ ಸರ್, ಯಾವ ವರ್ಷ ಇದು ಸರ್? 18-19 ರಿಜಿಸ್ಟ್ರೇಷನ್ ಸರ್. ಸೇಮ್ ಸಿಂಗಲ್ ಓನರ್ ಗಾಡಿ, ಒಂದೇ ಓನರ್, 2 ಗಾಡಿನೂ ಸರ್ ಅದು. ಓಕೆ, ಗ್ರೇಟ್. ಸೊ 18-19 ರಿಜಿಸ್ಟ್ರೇಷನ್, 19 ಲಕ್ಷ ನೆಗೋಷಿಯಬಲ್ ಸರ್. 100% ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಗ್ರೇಟ್. 19 ಲಕ್ಷ 19 lakhs ನೆಗೋಷಿಯಬಲ್ ಫೈನಲ್ ಅಲ್ಲ. ಗಾಡಿ ಇತ್ತು ಏಕ್ದಮ್ ಸಿಂಗಲ್ ಓನರ್ ಗಾಡಿ ನೋಡಿ, ಸಿಂಗಲ್ ಓನರ್ ಗಾಡಿ. ಸರ್ ಒಳಗಡೆ ಕ್ಯಾಬಿನ್ ತೋರಿಸ್ತೀನಿ ನಿಮಗೆ, ಬನ್ನಿ. ಡ್ರೈವರ್ ಕ್ಯಾಬಿನ್ ತೋರಿಸ್ತೀನಿ ನೋಡಿ, ಹೆಂಗೆ ಕಂಡೀಷನ್ ಇದೆ, ಹೆಂಗೆ ಮೇಂಟೈನ್ ಮಾಡಿದ ಅಂತ. ಹಂಗೆ ನೋಡ್ಕೊಳ್ಳಿ ಡ್ರೈವರ್ ಕ್ಯಾಬಿನ್ ಹೆಂಗೆ ಇದೆ ಅಂತ. ಸೂಪರ್ ಆಗಿ ಮೇಂಟೈನ್ ಮಾಡಿದ್ರೆ. ಡ್ರೈವರ್ಸ್ ಕ್ಯಾಬಿನ್ ತುಂಬಾ ನೀಟ್ ಆಗೈತೆ. ಮತ್ತೆ ಇಲ್ಲಿ ತೊಟ್ಟಿ ಎಲ್ಲ ನೋಡ್ಬೋದು, ತೊಟ್ಟಿ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್, ಏಕ್ದಮ್ ಶೋರೂಮ್ ತೊಟ್ಟಿ ಇದು. ಏನೋ ಚೇಂಜ್ ಆಗಿಲ್ಲ, ಏನು ಟಚ್ ಅಪ್ ಆಗಿಲ್ಲ, ಏನಾಗಿಲ್ಲ, ಒರಿಜಿನಾಲಿಟಿ ಕಂಡೀಷನ್ ಎಲ್ಲ ಐತೆ. ಟಯರ್ಸು ಓಕೆ ಕಂಡೀಷನ್ ಎಲ್ಲ ಐತೆ, ಹಂಗೆ ನೋಡ್ಕೊಳ್ಳ. ಸೊ ನೋಡಿ, ಸಿಂಗಲ್ ಓನರ್ ಗಾಡಿ ಟಾಟಾ ಟಿಪ್ಪರ್ ಟ್ರಕ್ಕು, ಭಾಳ ಬೇಡಿಕೆ ಡಿಮ್ಯಾಂಡ್ ಇರೋದು. 18-19 ಮಾಡಲು ಸಿಂಗಲ್ ಓನರ್ ಗಾಡಿ. 19 ಲಕ್ಷ ಹೇಳ್ತಾರೆ, 18 ಲಕ್ಷ ನಿಮಗೆ ಲೋನ್ ಆಗುತ್ತೆ. 19 ಫೈನಲ್ ಅಲ್ಲ, ಅದನ್ನು ನೆಗೋಷಿಯಬಲ್ ಆನ್ ಟೇಬಲ್ ನಿಮ್ಗೆ ಒಂದು ಬೆಸ್ಟ್ ಆಫರ್ ಕೊಡ್ತಾರೆ.